ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತೇನು ಗೊತ್ತಾಯ್ತಾ, ಬ್ಲಾಗ್ ಏನು ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ಕ್ರಿಕೆಟ್ ಆಗ್ತಾ ಉಂಟು. ನಮ್ಮ ಊರಿದೆ ಅಡ್ಕ ಪ್ರೀಮಿಯರ್ ಲೀಗ್ ಅಂತೇಳಿ ಆಗ್ತಾ ಉಂಟು. ಹಾಗಾದರೆ ಇವತ್ತು ನಾವು ಅಲ್ಲಿಗೆ ಮ್ಯಾಚಿಗೆ ಹೋಗ್ತಾ ಇದ್ವಿ. ಹಾಗಾದರೆ ಅಲ್ಲಿದು ವೀಡಿಯೋ ಮಾಡೋಣ, ತುಂಬ ಮಂದಿ ಹತ್ರ ಮಾತಾಡಿಸೋಣ, ಹಾಗೆಲ್ಲ ಪ್ಲ್ಯಾನ್ ಉಂಟು. ನನಗೆ ಕ್ರಿಕೆಟ್ ಅಂತ ಹೇಳಿದರೆ ಭಾರಿ ಜೀವ ಫ್ರೆಂಡ್ಸ್. ನಾನು ಆಡಲಿಕ್ಕೆಲ್ಲ ಹೋಗ್ತಾ ಇದ್ದೆ ಸಣ್ಣ ಇರುವಾಗ. ಈಗ ಅಷ್ಟೇನೋ ಈ ಕ್ರಿಕೆಟ್ ಹೋಗಲಿ ಒಂದೊಂದು ಟೈಮಿಂಗ್ಸ್ ಇಲ್ಲ, ಹಾಗೆ ಈಗ ಕೆಲಸ ಅಂತೇಳಿ ಎಲ್ಲ ಹೋಯ್ತು. ಹಾಗಾದರೆ ಈಗ ನಾವು ಅಲ್ಲಿಗೆ ಏನು ಮ್ಯಾಚಿಗೆ ಹೋಗ್ತಾ ಇದ್ವಿ. ತುಂಬ ಟೀಮ್ಸ್ ಇದೆ, ನಮ್ಮ ಊರಿನವ್ರದ್ದೇ ಟೀಮ್ಸ್ ಇದೆ, 5-6 ಟೀಮ್ಸ್ ಇದೆ. ತುಂಬ ಗೆಸ್ಟ್ ಎಲ್ಲ ಬರ್ತಾ ಉಂಟು. ಹಾಗಾದರೆ ನಾವಲ್ಲಿಗೆ ಹೋಗೋಣ, ಹೋಗಿ ವೀಡಿಯೋ ಮಾಡೋಣ. ಮತ್ತು ಈ ಕ್ರಿಕೆಟಲ್ಲಿ ನೋಡಲಿಕ್ಕೆ ಭಾರಿ ಖುಷಿ. ಏನು ಗೊತ್ತಾಯ್ತಾ, ಆ ಮ್ಯಾಚೆಲ್ಲ ನೋಡಲಿಕ್ಕೆ ಈ ಲಾಸ್ಟ್ ಒಂದು ಬಾಲಲ್ಲಿ 6 ಆಗಬೇಕು, ಒಂದು ಬಾಲಲ್ಲಿ ಹಾಗೆಲ್ಲ ಅದೆಲ್ಲ ಮಜನೇ ಬೇರೆ ನೋಡಲಿಕ್ಕೆ ಕ್ರಿಕೆಟ್. ಮತ್ತು ಅಲ್ಲಿ ತುಂಬ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಊರವರೆಲ್ಲ ಇದ್ದಾರೆ. ಅವ್ರದ್ದೆಲ್ಲ ಮಾತಾಡಿಸಿ ನೋಡ ವೀಡಿಯೋ ಒಂದು ಲಾಸ್ಟ್ ಟೈಮ್ವರೆಗೆ ವಾಚ್ ಮಾಡಬೇಕು. ಹಾಗಾದರೆ ಅಲ್ಲಿಗೆ ಹೋಗೋಣ, ಹೋಗಿ ಮಾತಾಡೋಣ. ಓಕೆ, ಗುರುತಿಸಿಕೊಳ್ಳುವ ಸಮಯದಲ್ಲಿ ಚೇತರಿಕೆ ಹಂತಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ 11 ಓಟಕ್ಕೆ ಅವಕಾಶವನ್ನ ನೀಡಿದಂತ ಚಾಲ್ತಿಯನ್ನು ಪಡ್ಕೊಳ್ತಾ ಇದ್ದ ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ದಾಳಿಗಾರಿಕೆಯಲ್ಲಿ ಕೊಂಚ ಮಟ್ಟಿಗೆ ದುಬಾರಿಗೊಳ್ಳುತ್ತಿತ್ತು. ಪರಿಣಾಮಕ್ಕಾಗಿ ಊಟುಗಳಿಗೆ ಮುಂದೆ ಚಾಲ್ತಿಯನ್ನು ಪಡ್ಕೊಳ್ತಾ ಇದ್ದ ದಾಳಿಗಾರಿಕಾ ಸ್ಟ್ರೈಕ್ ಜೊತೆಯಲ್ಲಿ ನಟಿ ಹಾಕಿಕೊಳ್ತಾ ಇದೀವಿ. ಇದರ ಬಗ್ಗೆ ಒಂಟಿ ಓಟಗಳು ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ಓಟು ಮೊತ್ತಗಳ ಸಂಖ್ಯೆ 32. ಅಧ್ಯಕ್ಷತೆ ವಹಿಸಲಿದ್ದಾರೆ ನಮ್ಮೂರಿನ ಉಪಾಧ್ಯಕ್ಷರಾಗಿರುವಂತಹ ಒಲಬೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಅಶ್ರಫ್ ಯುಕೆ ತಮ್ಮನ್ನು ಸ್ವಾಗತಿಸುತ್ತಾ ಇದ್ದೇವೆ. ಅದೇ ರೀತಿ ಮತ್ತಿರುವ ಸಮಾಜದ ಕಾರ್ಯಕರ್ತರು ಹೀಗೆ ಅತಿ ಅಭಾಗತರ ಸಮಕ್ಷಮತೆಯಲ್ಲಿ ಭಾಗದಲ್ಲಿ ಸಾಗ್ತಾ ಇದೆ. ಅತಿ ಅಭಾಗ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ ಕಾರಣಕ್ಕಾಗಿ ಕ್ರಿಕೆಟ್ ಆಡುವುದನ್ನು ಕೂಡ ಆ ಕ್ರಿಕೆಟ್ ನೆನಪುಗಳನ್ನು ಮರುಕಳಿಸಬೇಕು. ಕಾರ್ಯಕ್ರಮ ಪ್ರಸ್ತುತ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ. ನಾವಿವತ್ತು ವಿಶೇಷವಾಗಿ ಒಂದು ಕ್ರಿಕೆಟ್ ನ ಹಬ್ಬದಲ್ಲಿದ್ದೇವೆ. ನಮ್ಮ ಅಡ್ಕ ಪ್ರೀಮಿಯರ್ ಲೀಗ್ ಮಾರ್ನಿಂಗ್ ಕ್ರಿಕೆಟರ್ಸ್ ಅಡ್ಕ ಸಾದರಪಡಿಸತಕ್ಕ ಪಂದ್ಯಾಟ, ವಿಶೇಷವಾದಂತಹ ಪಂದ್ಯಾಟ. ಕೇವಲ ಕ್ರಿಕೆಟ್ ಮಾತ್ರ ಅಲ್ಲ, ಇಲ್ಲಿ 5 ತಂಡಗಳು ಭಾಗವಹಿಸ್ತಾ ಇದೆ. 50-60ಕ್ಕೂ ಹೆಚ್ಚು ಆಟಗಾರರು ಭಾಗವಹಿಸ್ತಾ ಇದ್ದಾರೆ. ಇದು ಪಂದ್ಯದ ವಿಶೇಷತೆ ಏನು ಅಂತ ಕೇಳಿದ್ರೆ, ಇಲ್ಲಿ ಕೇವಲ ಆಟಗಾರರು ಆಟವನ್ನು ಮಾತ್ರ ಆಡ್ತಾ ಇಲ್ಲ. ಬಹಳಷ್ಟು ಬಾರಿ ನಾವು ಆಟವನ್ನು ನೋಡುವಂತ ನಾವು ಹಲವಾರು ಕಡೆಯಲ್ಲಿ ವೀಕ್ಷಕರನ್ನ ಹೋಗ್ತೀವಿ, ಅಲ್ಲಿ ಕೇವಲ ಆಟಗಾರರು ಆಟವನ್ನು ಮಾತ್ರ ಆಡ್ತಾರೆ. ಬಟ್ ಇಲ್ಲಿ ಆಟಗಾರರು ಎಲ್ಲ ವ್ಯವಸ್ಥೆ ಇದೆ, ಊಟ ತಿಂಡಿ ಎಲ್ಲ ವ್ಯವಸ್ಥೆ ಇದೆ. ಅದರ ಜೊತೆಗೆ ಕೇವಲ ಆಟಗಾರರಿಗೆ ಸ್ಫೂರ್ತಿಯನ್ನು ತುಂಬುವ ನಿಟ್ಟಿನಲ್ಲಿ ಸಂಜೆ ಸಮಾರೋಪ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದಂತ ಸಾಧಕರಿಗೆ ಸನ್ಮಾನಿಸುವಂತ ಕಾರ್ಯಕ್ರಮವನ್ನು ಕೂಡ ಈ ನಮ್ಮ ಮಾರ್ನಿಂಗ್ ಕ್ರಿಕೆಟರ್ಸ್ ಕ್ಲಬ್ ಅಡ್ಕ ಏನಿದೆ ಆ ಸಂಸ್ಥೆಯನ್ನ ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ. ವಿಶೇಷವಾಗಿ ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಅಥವಾ ಉದ್ಯಮ ಕ್ಷೇತ್ರ, ಕೃಷಿ ಕ್ಷೇತ್ರ, ಹೈನುಗಾರಿಕೆ ಕ್ಷೇತ್ರ, ಹೀಗೆ 5 ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ ಸಾಧಕರನ್ನ ಗುರುತಿಸುವಂತ ಕಾರ್ಯಕ್ರಮವನ್ನ ಮಾರ್ನಿಂಗ್ ಕ್ರಿಕೆಟ್ ಕ್ಲಬ್ ಅಡ್ಕ ಮಾಡ್ತಾ ಇದೆ. ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ. ನಾವೆಲ್ಲರೂ ಕೂಡ ಅಭಿನಂದಿಸಲೇಬೇಕು ಆಯೋಜಕರನ್ನ. ಇಂತಹ ಆಯೋಜಕರು ಇರುವುದರಿಂದಲೇ ನಮ್ಮಂತ ಸಣ್ಣ ಸಣ್ಣ ವೀಕ್ಷಕರನ್ನಾಗಿರ್ಬೋದು, ವಿಶೇಷವಾಗಿ ಆಟಗಾರರಿಗೆ ಆಡುವುದಕ್ಕೊಂದು ಅವಕಾಶ ಸಿಗ್ತದೆ. ನಾವುಗಳು ಆಟಗಾರರು ಕೂಡ ಒಂದು ವೇಳೆ ಇಂಥ ಆಯೋಜಕರು ಇಲ್ಲದೇ ಇದ್ರೆ ನಾವು ಖಂಡಿತವಾಗಿ ನಮ್ಮೆಲ್ಲರ ಪ್ರತಿಭೆಗಳೆಲ್ಲವೂ ಕೂಡ ಮನೆ ಅಂಗ್ಲಕ್ಕೆ ಸೀಮಿತವಾಗ್ತಿತ್ತು. ಇಲ್ಲದೆ ಆದ್ರೆ ಖಂಡಿತವಾಗ್ಲೂ ಮನೆ ಅಂಗ್ಲಿಕ್ಕೆ ಸೀಮಿತವಾಗ್ತಿತ್ತು. ಇಂಥ ಆಯೋಜಕರು ಇರುವುದರಿಂದ ನಮ್ಮೆಲ್ಲ ಪ್ರತಿಭೆಗಳು ಹತ್ತಾರು ಜನರಿಗೆ ಗೊತ್ತಾಗುವಂತಾಗ್ತದೆ. ಅದಕ್ಕೆ ನಾವು ವಿಶೇಷವಾಗಿ ಮಾರ್ನಿಂಗ್ ಕ್ರಿಕೆಟರ್ಸ್ ಅಡ್ಕ ಸಂಸ್ಥೆಯನ್ನು ಅಭಿನಂದಿಸಲೇಬೇಕಾಗಿದೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿ in the striker section, Mohan Kuria on the striker section. In the non-striker section, Mr. Avinash Kumra. ಇವತ್ತು ನಾವು APL ಅಲ್ಲಿ ಅಡ್ಕ ಪ್ರೀಮಿಯರ್ ಲೀಗ್ ಭಾರಿ ಅದ್ದೂರಿಯಾಗಿ ನಮ್ಮ ಊರಲ್ಲಿ ಕ್ರಿಕೆಟ್ ಪಂದ್ಯಾಟ ನಡೀತಾ ಉಂಟು. ತುಂಬಾ ಊರಿನ ಪ್ಲೇಯರ್ಸ್ ಇದ್ದಾರೆ. ಹಾಗಾದ್ರೆ ಈಗ ಆಯೋಜಕರಿದ್ದಾರೆ ನಮ್ಮೊಂದಿಗೆ. ಕಬೀರ್ MM ಇದ್ದಾರೆ ಸರ್.
ಪಂದ್ಯಾಟದ ಕುರಿತು ಹಾಗೂ ಸೇರಿನ ಕುರಿತು ಈ ಕ್ರೌಡ್ ಏನು ಹೇಳ್ತೀರಾ ಸರ್? ನೋಡಿ, MC ಅಡ್ಕ ಮಾರ್ನಿಂಗ್ ಕ್ರಿಕೆಟರ್ಸ್ ಅಡ್ಕ ವತಿಯಿಂದ ಅಡ್ಕ ಪ್ರೀಮಿಯರ್ ಲೀಗ್ ಸೀಸನ್ 8 ಯಶಸ್ವಿಯಾಗಿ 8 ವರ್ಷ ಆಯಿತು ಕಂಪ್ಲೀಟ್. ಸೀಸನ್ 8 ವರ್ಷ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮಲ್ಲಿ ಶಾಂತಿ ಸೌಹಾರ್ದ ಕ್ರೀಡೆ ಮಧ್ಯವಾಗ್ತಿದೆ. ಖಾಲಿ ಕ್ರಿಕೆಟ್ ಅಲ್ಲ, ಒಂದು ನಾಡ ಹಬ್ಬವಾಗಿ ಈ ಪರಿಸರದಲ್ಲಿ ಸಾಮಾಜಿಕ ಕೆಲಸವನ್ನು ಮಾಡುತ್ತಾ ಬಂದಿರುವಂಥ ಒಂದು ಸಂಘಟನೆ MC ಅಡ್ಕ. ಇಲ್ಲಿ ನಾವು ನೋಡಬೇಕಾಗಿರೋದು ಖಾಲಿ ಸಂಜೆ ತನಕ ಕ್ರಿಕೆಟ್ ಆಡಿ ಮನೆಗೆ ಹೋಗೋ ಥರ ಇಲ್ಲ. ಇಲ್ಲಿ ಸಮಾಜದಲ್ಲಿ ಸಾಧಕರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ, ಅದು ಬೇರೆ ಬೇರೆ ಕ್ಷೇತ್ರದಲ್ಲಿ, ರಾಜಕೀಯವಾಗಿ, ಸಾಮಾಜಿಕ ಕ್ಷೇತ್ರ, ಅದೇ ಥರ ಉದ್ಯಮ ಕ್ಷೇತ್ರ, ಕೃಷಿ ಕ್ಷೇತ್ರ, ಹೈನುಗಾರಿಕೆ, ಈ 5 ಕ್ಷೇತ್ರದಲ್ಲಿ ಸಾಧಕರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಅದ್ದೂರಿಯಾಗಿ 5 ತಂಡಗಳು ಬೇರೆ ಬೇರೆ ತಂಡಗಳು ಇಲ್ಲಿ ಪಾಲ್ಗೊಂಡು ಸೆಣಸಾಡ್ತಾ ಇದೆ. ಅದರಲ್ಲಿ ಕೆಲವು ತಂಡಗಳು ಯಶಸ್ವಿಯಾಗಿ ಕಾಣ್ತಾ ಇದೆ. ಹಾಗೂ ಈ ಕ್ರೀಡಾಕೂಟಕ್ಕೆ ನಾವು ಮುಂದೆ ಅಂತ ಹೇಳುವಂಥ ಕೆಲವು ತಂಡಗಳು ಪೈಪೋಟಿ ನೀಡ್ತಾ ಇದೆ. ಒಟ್ಟಿನಲ್ಲಿ ಇದೊಂದು ನಾಡ ಹಬ್ಬ ಆಗಿ ನಾವು ಮಾಡ್ತಾ ಇದ್ದೇವೆ. ಏನು ಅಂತ ಹೇಳಿದ್ರೆ ಖಾಲಿ MCA ಒಂದು ಕ್ರಿಕೆಟ್ ಪಂದ್ಯಾಟದಲ್ಲಿ ಉಳಿಗಲಿಲ್ಲ. ಏನು ಅಂತ ಹೇಳಿದ್ರೆ ಇಲ್ಲಿ ಅನೇಕ ಮಂದಿಗಳ ಕಣ್ಣೀರು ಒರೆಸುವಲ್ಲೂ ಕೂಡ ಈ ಸಂಸ್ಥೆ ಮುಂದೆ ಬಂದಿದೆ ಅಂತೇಳಿ ಭಾರಿ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ನಾನು ಕೂಡ ಕಂಡು ಬಂದಂತಹ ಒಂದು ಸಂಘಟನೆ ಇದು MCA ಅಡ್ಕ ಅಲ್ಲ. ಹಾಗಾದ್ರೆ ಒಟ್ಟಾರೆ 5 ತಂಡಗಳಿದೆ. ಇವತ್ತು ಸಂಜೆ ಸಮಾರಂಭಕ್ಕೆ ನಮ್ಮೂರಿನ MLA ಆಗಿದಂತಹ ಅಶೋಕ್ ಕುಮಾರ್ ರೈ ಅವರು ಆಗಮಿಸುತ್ತಾ ಇದ್ದಾರೆ. ಅದೇ ರೀತಿ ಇವರು ಹೇಳಿದಾಗಲೇ 5 ವ್ಯಕ್ತಿತ್ವಗಳಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಉಂಟು. ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸುತ್ತಾ ಇದೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಖಾಲಿ ನಮ್ಮ ಊರಿನ ಪ್ಲೇಯರ್ಸ್ಗಳು ಮಾತ್ರವಲ್ಲ. ಹೇಗೆ ಅಂತ ಹೇಳಿದ್ರೆ ನಮ್ಮ ಹತ್ತಿರದ ಹರಿಯಡ್ಕ, ಕುಂಬ್ರ, ಇಲ್ಲಿರುವಂತ ಸರೌಂಡೆಡ್ ಅಲ್ಲಿರುವಂತ ಎಲ್ಲಾ ಪ್ಲೇಯರ್ಸ್ಗಳು ಆಡ್ತಾರೆ. ದೊಡ್ಡ ದೊಡ್ಡ ಟ್ಯಾಲೆಂಟೆಡ್ ಪ್ಲೇಯರ್ಸ್ಗಳನ್ನು ನೀವು ತರ್ತಾ ಇದ್ದೀರಾ, ಮುಂದಕ್ಕೆ ತರ್ತಾ ಇದ್ದೀರಾ ಅಲ್ಲ ಸರ್? ಮತ್ತೊಂದು ಏನು ವಿಷಯ ಅಂತ ಹೇಳಿದ್ರೆ ಇಲ್ಲಿ ಶಾಂತಿ ಸೌಹಾರ್ದತೆಗೆ ಇವರು ಹೇಳಿದಾಗನೇ ಹೌದು, ಫಸ್ಟಿಗೆ ನೀವು ಹೇಳಿದ್ದೀರಾ, ಆ ಮಾತು ಕೇಳ್ಬೋದು. ಅದೊಂದು ಸ್ಕೋಪ್ ಇಟ್ಕೊಂಡು ಇಲ್ಲಿ ಧರ್ಮ ಜಾತಿ ಯಾವುದೇ ಇಲ್ಲ ಅಲ್ಲ, ಎಲ್ಲರನ್ನು ಒಂದು ಸೇರುತ್ತಾ ಈ ಅದ್ಭುತವಾದಂತಹ ಪಂದ್ಯಾಟ ಇಲ್ಲಿ ನಡೀತಾ ಉಂಟು. ನೀವು ಕೂಡ ಬನ್ನಿ, ಸೇರಿ ಅಲ್ಲ, ಏನ್ ಹೇಳ್ತೀರಾ? ಎಲ್ಲರೂ ಬನ್ನಿ, ನಮ್ಮೊಂದಿಗೆ ಓಕೆ, ಥ್ಯಾಂಕ್ ಯು. Of the progress of over number 3, last ball to go here. Zainin comes to ball, the last delivery. This time driven into the middle, gets a single-handed up. Meanwhile, a fumble in the fielding by the fielder, which gives up a single to the opposition, which makes a total card of Cavalli friends now on 26 for the loss of 3 wicket. Required 4 runs of the last. ಈ ಬಾರಿ ಜಯಿಸಿದರೆ ಖವಾಲಿ ತಂಡವು 6ನೇ ಬಾರಿ ವಿಜಯಿಯಾಗಿ ಹೊರಹೊಮ್ಮಲಿದೆ. ಯಾಕಂದರೆ ನಡೆದಿರುವಂತಹ 7 ಆವೃತ್ತಿಯಲ್ಲಿ 5 ಬಾರಿ ಜಯಿಸಿದ್ದಾರೆ ಈಗಾಗಲೇ. ಕೊನೆಯ ಓವರ್ನ ಪ್ರಥಮ ಎಸೆತ, ಉತ್ತಮ ಹೊಡೆತ, ಫೈನ್ ಡೀಪ್ ಸ್ಕ್ವೇರ್ ಲೆಗ್, ಲಾಂಗ್ ಲೆಗ್ ಕಡೆಗೆ. Waiting for the decision of the umpire of the very first delivery. The batsman put it over for the full toss delivery over the long leg area. Waiting for the decision of the umpire. The match has been one of the very first delivery in style, and the APL season 8 of 2025 has been won by Cavalli Friends Cricketers. Congratulations for the winners, and the mic will be taken over to Ramesh. ಇವತ್ತು APL ಇದರ ಆಯೋಜಕರಾದಂತಹ ಮುಸ್ತಫಾ KP ಅವರು ನಮ್ಮೊಂದಿಗೆ ಇದ್ದೀರಾ. ಸರ್, ನಿಮ್ಮ ಪಂದ್ಯಾಟಕ್ಕೆ ಬಂದು ನನ್ನ ಊರಿನ ಪಂದ್ಯಾಟ ಆಯ್ತಾ? ನನ್ನ ಊರಿನ ಪಂದ್ಯಾಟ. ಹಾಗಾದ್ರೆ ಸುಮಾರು 8 ವರ್ಷಗಳಿಂದ, ನಾನು 9-8ನೇ ತರಗತಿ ಇರುವಾಗಲೇ ಈ ಪಂದ್ಯಾಟ ನಡೀತಾ ಇತ್ತು. ಏನೇ ಸೀಸನ್ ಬೈ ನಡೀತಾ ಉಂಟು. ಹಾಗಾದ್ರೆ ಇವತ್ತು ಬಾರಿ ಅದ್ದೂರಿಯಿಂದಾಗಿ ನಡೀತಾ ಉಂಟು. ಹಾಗಾದ್ರೆ ನಮ್ಮ ಆಯೋಜಕರಿದ್ದಾರೆ ಮುಸ್ತಫಾ KP. ಇವರ ಕುರಿತು ಹೇಳ್ಬೇಕಾದ್ರೆ ಸತತ 8ನೇ ವರ್ಷ ಒಂದು ಟೀಮ್ ಅನ್ನು ಇಷ್ಟರವರೆಗೆ, ಒಂದು ಮ್ಯಾಚ್ ಅನ್ನು, ಲೀಗ್ ಅನ್ನು ಇಷ್ಟರವರೆಗೆ ತರಬೇಕಾದ್ರೆ ಇವರ ಎಫರ್ಟ್ ಉಂಟೇ ಉಂಟು. ಏನ್ ಹೇಳ್ತೀರಾ ಸರ್? ಹೌದು ಅಲ್ಲ? ಹಾಗಾದ್ರೆ ಸರ್ ಏನ್ ಹೇಳ್ತೀರಾ ಇವತ್ತಿದು ಪಂದ್ಯಾಟ ಕುರಿತು, ಇದರ ಕುರಿತು ಏನ್ ಹೇಳ್ತೀರಾ ಸರ್? ಮಾರ್ನಿಂಗ್ ಕ್ರಿಕೆಟರ್ಸ್ ಅಡ್ಕ ವತಿಯಿಂದ ಶಾಂತಿ ಸೌಹಾರ್ದತೆಗೆ ಕ್ರೀಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸತತ 8 ವರ್ಷದಿಂದ ನಾವು ಈ ಪಂದ್ಯಾಕೂಟ ನಡೆಸ್ತಾ ಇದ್ದೇವೆ. ಅದಲ್ಲದೆ ನಾವು ಇಲ್ಲಿ ನಮ್ಮ ಊರಿನಲ್ಲಿ ಏನು ಸಾಧನೆ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮ ಅದು ಕೂಡ ಮಾಡ್ತಾ ಇದ್ದೇವೆ. ಇವತ್ತು 5 ಮಂದಿಗೆ ಸನ್ಮಾನ ಮಾಡ್ತಾ ಇದ್ದೀರಲ್ಲ ಸರ್? ಬೇರೆ ಬೇರೆ ರಾಜಕೀಯ ಕ್ಷೇತ್ರ, ಮತ್ತೆ ಸಾಮಾಜಿಕ ಕ್ಷೇತ್ರ, ಹೈನುಗಾರಿಕೆ ಕ್ಷೇತ್ರ, ಮತ್ತೆ ಕೃಷಿ ಕ್ಷೇತ್ರ ಈಗ ಮಾಡ್ತಾ ಇದ್ದೀರಾ. ಇದರಲ್ಲಿ ಸಾಧನೆ ಮಾಡಿದವರಿಗೆ ನಾವು
ಸನ್ಮಾನ ಮಾಡ್ತಾ ಇದ್ದೇವೆ. ಮತ್ತೇನ್ ಗೊತ್ತಾಯ್ತಾ, ಇಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಏನ್ ಗೊತ್ತಾಯ್ತಾ, ಇಲ್ಲಿ ಊರಿನವರು ಮಾತ್ರ ಅಲ್ಲ ಸರ್, ಸುಮಾರು ಎಷ್ಟು ಪ್ಲೇಯರ್ಸ್ ಇದ್ದಾರೆ ಈ ಮ್ಯಾಚಿಗೆ? ಒಂದು 75 ಪ್ಲೇಸ್. ಮತ್ತೇನ್ ಗೊತ್ತಾಯ್ತಾ, ನಾನು ಇಲ್ಲಿ ಬೆಳಿಗ್ಗೆ ಬರುವಾಗ ಚಾ, ಊಟ ಎಲ್ಲಾ ಫೆಸಿಲಿಟೀಸ್ ಕೂಡ. ಒಂದು ಪ್ರತ್ಯೇಕತೆ ಅಂದ್ರೆ ಇಲ್ಲಿ ನಾವು ಬಂದ್ರೆ ಆಯ್ತು, ಓನರ್ಸ್ ಗೆ ಏನು ಖರ್ಚಿಲ್ಲ. ನಾವು ಬೆಳಿಗ್ಗೆ ನಾವು ಉಪಹಾರ ಕೊಡ್ತೇವೆ, ಮಧ್ಯಾಹ್ನ ಊಟ ಕೊಡ್ತೇವೆ, ಸಂಜೆ ಚಾ ಕೊಡ್ತೇವೆ, ಎಲ್ಲ ಕೊಡ್ತೇವೆ. ಮ್ಯಾಚ್ ಗೆ ಬಂದ್ರೆ ಒಂದು ದಿನ ಇಡೀ ಹೋಗ್ಬೋದು. ಇಟ್ಸ್ ಆಫ್ ಹೇಳಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಂಟಾಲಿಟಿ ಹಾಗೂ ಒಂದು ಒಳ್ಳೆಯ ಒಂದು ಏನು ಹೇಳಿದ್ರೆ ಒಂದು ಹೇಳುವುದರ ಒಂದು ಇನ್ಫಾರ್ಮೇಶನ್ ಟು ದ ಪೀಪಲ್. ನಮ್ಮ ಊರಿನಲ್ಲಿರುವಂತಹ ಸಾಧಕರಿಗೆ ಸನ್ಮಾನ. ಇಂಥ ಮ್ಯಾಚ್ ಗಳು ನಡೀಲೇಬೇಕು, ಸೌಹಾರ್ದತೆಗೆ ಬೇಕಾಗಿ ಮ್ಯಾಚ್ ನಡೀಲೇಬೇಕು. ಅಲ್ಲ, ಏನ್ ಹೇಳ್ತೀರಾ, ನಡೀಲೇಬೇಕು ಇಂಥ ಮ್ಯಾಚ್. ಏನು ದೇವರು 100 ಏನ್ ಹೇಳ್ತೀರಾ, ಸೀಸನ್ 100 ಆಗ್ಲಿ ಅಂತ ಹೇಳ್ಕೊಳ್ಳುತ್ತಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೀಸಲಿಟ್ಟಂತಹ ಒಂದು ಅದ್ಭುತ ವ್ಯಕ್ತಿತ್ವ, ಯಾವುದೇ ಹೆಸರು ಅಥವಾ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ಬಲದ ಕೈಯಲ್ಲಿ ಕೊಟ್ಟಂತಹ ದಾನ ಎಡದ ಕೈ ಗೊತ್ತಾಗದಂತೆ ಬಹಳಷ್ಟು ಅದ್ಭುತ ಕಾರ್ಯಚಟುವಟಿಕೆಯನ್ನು ಮಾಡಿಕೊಂಡಂತಹ ಸಾಮಾಜಿಕ ಕ್ಷೇತ್ರದ ಸಾಧಕರು, ದಣಿದವರ ಕಣ್ಣೀರನ್ನ ಒರೆಸಿದಂತಹ ಓರ್ವ ನಾಯಕ ನಮ್ಮೊಂದಿಗೆ ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಶ್ರೀ ಯೂಸುಫ್ ಹಾಜಿ ಬೇಕರ್ ಅವರನ್ನ ಸನ್ಮಾನಿಸಲಾಗ್ತಾ ಇದೆ. ಇದು ಅಡ್ಕ ಪ್ರೀಮಿಯರ್ ಲೀಗ್ ಪಂದ್ಯಕೂಟದ ವಿಶೇಷತೆಯಲ್ಲಿ ಒಂದಾಗಿದೆ. ಅಭಿನಂದನೆಗಳು ಶ್ರೀಧರಿಗೆ. ತಮ್ಮ ಸಾಮಾಜಿಕ ಕಾರ್ಯಚಟುವಟಿಕೆಗಳು ಇನ್ನೂ ಕೂಡ ನಿರಂತರವಾಗಿ ಸಾಗಲು ಮುಖ್ಯ ವೇದಿಕೆಯಲ್ಲಿ ಸನ್ಮಾನಿಸಲಾಗ್ತಾ ಇದೆ. ಕೆರೆಯ ನೀರನ್ನ ಕೆರೆಗೆ ಚಿಹ್ನೆ ಅನ್ನತಕ್ಕಂತಹ ಗಾದೆ ಮಾತು ಇದೆ. ಅದಕ್ಕೆ ಅನುಸಾರವಾಗಿ ತನ್ನ ಗಳಿಕೆಯ ಒಂದಿಷ್ಟು ಆದಾಯದ ಮೂಲವನ್ನ ಸಮಾಜದ ಏಳಿಗೆ ಕೊಡತಕ್ಕಂತಹ ಹೃದಯ ವೈಶಾಲ್ಯತೆಯ ವ್ಯಕ್ತಿತ್ವವನ್ನು ಹೊಂದಿಕೊಂಡಂತಹ ಯೂಸುಫ್ ಪಿಟಿಪಿ ಪುತ್ತೂರು ಟ್ರೇಡರ್ಸ್ ಅವರನ್ನ ಮುಖ್ಯ ವೇದಿಕೆಯಲ್ಲಿ ಸನ್ಮಾನಿಸಲಾಗ್ತಾ ಇದೆ. ಇದು ಅಡ್ಕ ಪ್ರೀಮಿಯರ್ ಲೀಗ್ ನ ವಿಶೇಷತೆಯಾಗಿದೆ. ಇಲ್ಲಿ ಕೇವಲ ಕ್ರಿಕೆಟ್ ಒಂದು ವಿಚಾರ, ಸುಲಭದ ವಿಚಾರವಲ್ಲ. ಆದರೂ ಕೂಡ ಎಲ್ಲವನ್ನ ಕೂಡ ಬಿಟ್ಟು ನಿಂತು ಎಲ್ಲವನ್ನ ಕೂಡ ಒಟ್ಟೊಟ್ಟಿಗೆ ಕರೆದೊಯ್ಯುತ್ತಾ ಇದು ಪಂದ್ಯಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುವುದಕ್ಕೆ ಕಾರಣಕರ್ತರಾದಂತಹ ಮುಸ್ತಫಾ ಕೆಪಿ ಎಂಸಿ ಅಡ್ಕ ಇದರ ಅಧ್ಯಕ್ಷರು ಇವರಿಗೆ ಮುಖ್ಯ ವೇದಿಕೆಯಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಗ್ತಾ ಇದೆ. ಬಹಳಷ್ಟು ಕಷ್ಟ ಇದೆ, ಆದರೂ ಕೂಡ ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಅದರ ಮಾಡುವ ಕೆಲಸದಲ್ಲಿ ಪ್ರೀತಿ ಗೌರವವನ್ನು ಇಟ್ಟು ಇವತ್ತು ಸಾಧನೆಯನ್ನು ಮಾಡಿರತಕ್ಕಂಥ ಶ್ರೀತ ವಿನಯ್ ಕುಮಾರ್ ರೈ ಮಾತೃಕೊಪ್ಪ ನೀರ್ಪಾಡಿಯವರನ್ನ ಮುಖ್ಯ ವೇದಿಕೆಯಲ್ಲಿ ಹೈನುಗಾರಿಕಾ ಕ್ಷೇತ್ರದ ಸಾಧಕರನ್ನಾಗಿ ಗುರುತಿಸಲಾಗ್ತಾ ಇದೆ. ಇಂಥ ಕೃಷಿ ಕ್ಷೇತ್ರದ ಸಾಧಕರನ್ನು ಗುರುತಿಸುವಂತದ್ದು ನಮ್ಮೆಲ್ಲರ ಹೆಮ್ಮೆಯ ವಿಚಾರವಾಗಿದೆ. ತಮ್ಮ ಸಾಧನೆಗಳು ಇನ್ನಷ್ಟು ಯುವಕರಿಗೆ ಸ್ಫೂರ್ತಿಯಾಗಲಿ. ನಾವೆಲ್ಲರೂ ಕೂಡ ಫಾಲೋ ಮಾಡಿ ಅವರನ್ನ ಪ್ರೋತ್ಸಾಹಿಸಬೇಕು, ಅಭಿನಂದಿಸಬೇಕು, ಅವರನ್ನ ಬೆಳೆಸಬೇಕು ಅನ್ನೋಕೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಮ್ಮೂರಿನ ಯುವಕ ಆಶಿಕ್ ಅವರಿಗೆ ತಮ್ಮೆಲ್ಲರ ಸಹಕಾರ ಇರಲಿ. ಇದು ಪಂದ್ಯಕೂಟವನ್ನ ತಮ್ಮ ಯೂಟ್ಯೂಬ್ ಮುಖೇನವಾಗಿಯೂ ಕೂಡ ಮುಂದಿನ ಹಂತದಲ್ಲಿ ನೀಡಲಿಕ್ಕಿದ್ದಾರೆ. ಅದೇ ರೀತಿ ಶ್ರೀತ ಇಬ್ರಾಹಿಂ ಕೆಪಿ ತಾಗಲು ಕೂಡ ಮುಖ್ಯ ವೇದಿಕೆ ಬರಬೇಕು. ಶ್ರೀತ ಇಬ್ರಾಹಿಂ ಕೆಪಿ ಅದೇ ರೀತಿ ಹನೀಫ್ ಮಗಿರೆ ತಾಗಲು ಕೂಡ ಮುಖ್ಯ ವೇದಿಕೆ. ಸೈಡ್ ಸಪಿಗೆ ಲೈವ್ ಕಟ್ಟಾನು ಅಡ್ಕ ಪ್ರೀಮಿಯರ್ ಲೀಗ್ 2025 ಆವೃತ್ತಿ 8ರ ದ್ವಿತೀಯ ಸ್ಥಾನ ಯುನೈಟೆಡ್ ಎಮಿರೇಟ್ಸ್ ತಂಡದ ಪಾಲಾಗಿದೆ. ಅಭಿನಂದನೆ ತಂಡದ ಸರ್ವ ಆಟಗಾರರಿಗೆ. ಚಾಂಪಿಯನ್ ಅನ್ನ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಅಡ್ಕ ಪ್ರೀಮಿಯರ್ ಲೀಗ್ ಆವೃತ್ತಿ 8ರ ಪಂದ್ಯಕೂಟದ ಚಾಂಪಿಯನ್ನರು ಲೀಗ್ ಮಾದರಿಯ ಪಂದ್ಯಕೂಟದಲ್ಲಿ ಗೆದ್ದುಕೊಳ್ಳುತ್ತಾ ಮೆಗಾ ಫೈನಲ್ ಗೆ ಅರ್ಹತೆ ಪಡೆದುಕೊಂಡ ತಂಡ ಅಡ್ಕ ಪ್ರೀಮಿಯರ್ ಲೀಗ್ ಆವೃತ್ತಿ 8ರ ಪೈಕಿ 5 ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುತ್ತಾ 6ನೇ ಬಾರಿಯ ಕನಸು ನನಸಾಗಬಹುದೇ ಎನ್ನತಕ್ಕಂತ ಕುತೂಹಲ ಭರಿತ ಪ್ರಶ್ನೆಗಳೊಂದಿಗೆ ಆರಂಭಗೊಂಡಂತ ಪಂದ್ಯಾಟ ಇಲ್ಲಿ ಯಶಸ್ಸಿನ ಉತ್ತುಂಗಕ್ಕೇರಿದಂತ ತಂಡದ ಪಾಲಾಗ್ತಾ ಇದೆ. ಚಾಂಪಿಯನ್ ಪಟ್ಟ ಸತತ 6ನೇ ಬಾರಿಯೂ ಕೂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ, ಸಂಘಟಿತ ಹೋರಾಟ, 7 ಬೀಳುಗಳ ಮಧ್ಯೆಯೂ ಕೂಡ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿಕೊಂಡು ಪಂದ್ಯವನ್ನ ಗೆದ್ದುಕೊಳ್ಳುತ್ತಾ ಅಡ್ಕ ಪ್ರೀಮಿಯರ್ ಲೀಗ್ ಆವೃತ್ತಿ 8ರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ. ಕವಾಳಿ ಫ್ರೆಂಡ್ಸ್ ಅಂತ ಪಾಲಾಗ್ತಾ ಇದೆ. ಅಡ್ಕ ಪ್ರೀಮಿಯರ್ ಲೀಗ್ ಆವೃತ್ತಿ 8ರ ಚಾಂಪಿಯನ್ ಪಟ್ಟ.
ಮೆಗಾ ಫೈನಲ್ ಪಂದ್ಯದಲ್ಲಿ ಕ್ರೀಡಾ ಪ್ರೇಕ್ಷಕರ ಊಹೆಗೂ ನಿಲುಕದಂತಹ ಪ್ರದರ್ಶನವನ್ನು ಕೊಟ್ಟಂತ ತಂಡವಾಗಿದೆ. ಉತ್ತಮ ಭಾಗವನ್ನು ಒಳಗೊಂಡ ತಂಡ ದ್ವಿತೀಯ ಓವರ್ ಹೊರತುಪಡಿಸಿ ಉಳಿದ 3 ಓವರ್ಗಳು ಕೂಡ ತಂಡದ ನಾಯಕ ಅಪೇಕ್ಷೆ ಪಟ್ಟಂತೆ ದಾಳಿಗಾರಿಕೆಯನ್ನು ಮಾಡಿದ್ರು. ಒಂದು ಹಂತಕ್ಕೆ ಲೀಗ್ ನಿಂದ ಹೊರನಡೆತಕ್ಕಂತ ಹಂತಕ್ಕೆ ಬಂದಂತ ತಂಡ ಬಳಿಕ ಪುಟಿದೆದ್ದು ಸೋಲನ್ನೇ ಸವಾಲಾಗಿ ಸ್ವೀಕರಿಸಿಕೊಂಡು ಗೆಲ್ಲುವಾಗಿ ರೂಪುಗೊಳಿಸಿದಂತ ತಂಡ.